ನಮಸ್ಕಾರ. ನೋಡಿ 4 ಇಂಚ್ ಪೈಪ್ ಇದು. 4 ಇಂಚ್ ಪೈಪು ಈ ತರ 45 ಡಿಗ್ರಿ ಕಟ್ ಮಾಡ್ಕೋಬೇಕು. ಈ ತರ ಅದರಲ್ಲಿ ನೋಡಿ ಈ ತರ ಕಟ್ ಮಾಡ್ಕೊಂಡು ಒಂದಿಗೆ ಮಾತ್ರ ಈ ತರ ಕಟ್ ಮಾಡ್ಕೋಬೇಕು. ಇನ್ನೊಂದು ಈ ತರ ಇರುತ್ತೆ. ಇನ್ನೊಂದು ಬಾಟಮ್ ಅಲ್ಲಿರೋ ಪೀಸ್ಗೆ ಈ ತರ ಹಾಕೊಂಡು ಈ ತರ ಒಂದು ಬೂದಿ ಈ ತರ ವೆಲ್ಡ್ ಮಾಡ್ಕೋಬೇಕು. ಈ ತರ ವೆಲ್ಡ್ ಮಾಡ್ಕೊಂಡು ಈ ತರ ಫ್ರೇಮ್ ಮಾಡ್ಕೋಬೇಕು ಸ್ಟವ್ ಮೇಲೆ. ಸ್ನೇಹಿತರೆ ನೋಡಿ, ಇದು ಕೆಳಗಡೆ ವರ್ಟಿಕಲ್ ಲೆಗ್ ಬಂದ್ಬಿಟ್ಟು ಈ ತರ ಬೋಲ್ಟ್ ಇರುತ್ತೆ. ಈ ತರ ಹಾಕಿ ಟೈಟ್ ಮಾಡ್ಕೊಂಡು ಸೌದೆ ಇಲ್ಲಿ ಫಸ್ಟ್ ಸಿಬಿಡಿ ವೇಟ್ ಮಾಡ್ಕೊಂಡು ಈ ತರ ನೋಡಿ ಸ್ನೇಹಿತರೆ, ಈ ತರ ಸೌದೆ ಹಾಕ್ಬಿಟ್ಟು ಹಚ್ಚಿದ್ರೆ ನೀಟಾಗಿ ಈ ತರ ಉರಿಯುತ್ತೆ. ಈಗ ಆಕ್ಸಿಜನ್ ನಾನು ಕ್ಲೋಸ್ ಮಾಡಿದ್ದೀನಿ. ಬೇಕಾದ್ರೆ ಈ ತರ ತೆಗಿಬಹುದು, ಬೇಕಾದಾಗ ಹಾಕೋಬಹುದು. ನೋಡಿ ಸ್ನೇಹಿತರೆ, ಸ್ವಲ್ಪ ಸೌದೆ ಹಾಕಿದ್ದೀನಿ ಅಷ್ಟೇ.